ದಿನಾಂಕ ಘೋಷಣೆಯಾಗ್ತಿದ್ದಂತೆ ಬೈ ಎಲೆಕ್ಷನ್ ರಂಗು ಜೋರಾಗಿದೆ. ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬೃಹತ್ ಮೆರವಣಿಗೆ ಬಲ ಪ್ರದರ್ಶನದೊಂದಿಗೆ ನಾಮಿನೇಷನ್ ಮಾಡಿದ್ದಾರೆ. ರಾಜ್ಯದಲ್ಲಿ ರಂಗೇರಿದ ಬೈ ಎಲೆಕ್ಷನ್ ಅಖಾಡ, ನಾಮಿನೇಷನ್ ಭರಾಟೆ, ಭರ್ಜರಿ ಮೆರವಣಿಗೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ರಂಗೇರಿದೆ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಚುನಾವಣಾ ರಣಕಣ ಸಜ್ಜಾಗಿದೆ. ನಾನಾ ನೀನಾ ಅನ್ನೋ ಜಿದ್ದಿನ ಮಧ್ಯೆ ಮತ ಪ್ರಚಾರದ ಕಹಳೆ ಮೊಳಗಿದೆ. ಇವತ್ತು ಎರಡೂ ಕ್ಷೇತ್ರಗಳಲ್ಲಿ ಬೃಹತ್ ರ್ಯಾಲಿ, ಮೆರವಣಿಗೆ, ಬಲ ಪ್ರದರ್ಶನದೊಂದಿಗೆ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ತಾತನ ಕ್ಷೇತ್ರದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ. ಬಂಡಾಯದ ಬೆಂಕಿ ನಡುವೆ ಗೆಲುವಿನ ನಗಾರಿ ಬಾರಿಸುವುದಕ್ಕೆ ಶಪಥ ಮಾಡಿದ್ದಾರೆ. ಇವತ್ತು ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಮೊದಲು ದುರ್ಗಾಂಬ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ರು. ಬಳಿಕ ಬೃಹತ್ ಮೆರವಣಿಗೆ ಮೂಲಕ ಬಂದು ನಾಮಿನೇಷನ್ ಮಾಡಿದ್ರು. ಇದೇ ವೇಳೆ ಸಮರ್ಥ ಕೈ ಎತ್ತಿ ಸಿಎಂ ಡಿಸಿಎಂ ಶಕ್ತಿ ತುಂಬಿದ್ರು. ನಮ್ದು ಶಕ್ತಿ ಕವಚ ಏನೈತಲ್ರ ಸರ್, ಅದು ನಮ್ದು 5 ಗ್ಯಾರಂಟಿ ಯೋಜನೆಗಳು, ಕಾಂಗ್ರೆಸ್ ಸರ್ಕಾರ ಮಾಡಿರೋ 5 ಗ್ಯಾರಂಟಿ ಯೋಜನೆಗಳು, ಅದು ನಮ್ಮನ್ನ ಕಾಪಾಡುತ್ತೆ ಅಂತ ನಾನು ನಂಬ್ತೀನಿ ರೀ ಸರ್. ಅದು ಕೆಲಸನೂ ನಾವು ತೋರಿಸಿವಿ. ಆಮೇಲೆ ಅಪ್ಪಾಜಿ ಶಾಮನೂರು ಶಿವಶಂಕರಪ್ಪರು ಮಾಡಿರೋ ಉದ್ಯೋಗ ಅದನ್ನು ನೋಡಿ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟರೆ. ಅಪ್ಪಾಜಿ ಅವ್ರಿಗೆ ಸಿಕ್ಕಿರುವಂತಹ ಲೀಡ್ನ ನಾವು ಜಾಸ್ತಿ ಮಾಡಬೇಕು ಅನ್ನೋ ಒಂದು ಚಾಲೆಂಜ್ನಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಯಾರ್ಯಾರು ಮನಸ್ತಾಪ ಆಗಿದೆ, ಚುನಾವಣೆಯ ಬಿ ಫಾರ್ಮ್ ಸಿಗೋ ತನಕ ಅಷ್ಟೇ. ಅದು ಒಮ್ಮೆ ಘೋಷಣೆ ಆದಮೇಲೆ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಚುನಾವಣೆ ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ. 100% ವಿಶ್ವಾಸ ಇದೆ. ಬಿಜೆಪಿಯವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು. ದಾವಣಗೆರೆ ದಕ್ಷಿಣ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಮುಸ್ಲಿಂ ಮುಖಂಡರು ಸಿಡಿದೆದ್ದಿದ್ದಾರೆ. ಮನವೊಲಿಕೆಗೂ ಬಗ್ಗದೆ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ನಾಮಪತ್ರ ಸಲ್ಲಿಸಿದ್ರು. ಮತ್ತೊಂದು ಕಡೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೇಳಿದ್ದ ಸಚಿವ ಜಮೀರ್ ಸಮರ್ಥ ಪರ ಕ್ಯಾಂಪೇನ್ಗೆ ಇಳಿದಿದ್ದಾರೆ. ಮನೆಯಿಂದ ಬಂದು ನನ್ನ ಅಣ್ಣ, ನನ್ನ ತಮ್ಮ, ನನ್ನ ಚಿಕ್ಕಪ್ಪ ಅಂತೇಳಿ ನನಗೆ ವಿಶ್ವಾಸ ತಗೊಂಡು ನನಗೆಲ್ಲ ಅವರೇ ಬಯಲಾಗಿದ್ದು, ಅವರೇ ಖರ್ಚು ಮಾಡಿ ಎರಡು ಕ್ಯಾಂಡಿಡೇಟು ನನ್ನ ಪರವಾಗಿ ಅದಾರಂತ ನೀವು ಹೇಳ್ತಿದ್ದೀರಿ. ನಾನು ಆ ಕ್ಷಣಕ್ಕೂ ಅವರಿಗೆಲ್ಲ ಲೆಕ್ಕಕ್ಕಿಟ್ಟಿಲ್ಲ. ನಾನೇ ಬಯಲಾಗದೇನೆ, ನಾನೇ ಗೆಲುವು, ನಾನೇ ಸಾಧಿಸ್ತಾನೆ. ನಾನು ವಿಧಾನಸೌಧಕ್ಕೆ ನನಗೆ ದಕ್ಷಿಣ ಕ್ಷೇತ್ರದ ಜನ ಕಳಿಸ್ತಾರೆ ಅಂತೇಳಿ ತಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ನಮ್ಮ ಶಾಮನೂರು ಶಿವಶಂಕರಪ್ಪ ಅಜ್ಜ ಅವರು ನಿಧನ ಆದಮೇಲೆ ನಾವು ಟಿಕೆಟ್ ಕೇಳಿದ್ದು ನಿಜ. ನಮ್ಮ ಅಲ್ಪಸಂಖ್ಯಾತರು 85,000 ಮತ ಇದೆ, ದಯಮಾಡಿ ಅಲ್ಪಸಂಖ್ಯಾತರು ಕೊಡಿ ಅಂತ. ಆಮೇಲೆ ನಾವು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀವಿ, ಸುಜಾವಾಲ್ ಜೊತೆ ಮಾತಾಡಿದ್ದೀವಿ, ಡಿ ಕೆ ಶಿವಕುಮಾರ್ ಜೊತೆ ಮಾತಾಡಿದ್ದೀವಿ. ಅವತ್ತಿಂದ ಆ ಪದ್ಧತಿ ಬಂದಿದೆ. ಹಾಗಾಗಿ ಅವ್ರಿಗೆ ಕೊಡಬೇಕಂತ ಹೇಳಿಬಿಟ್ಟು ತೀರ್ಮಾನ ಮಾಡಿ ನಮ್ಮ ಹೈಕಮಾಂಡ್ ಅವರು ಮುಂದೆ ಜನರಲ್ ಎಲೆಕ್ಷನ್ ನೋಡುವ ಅಂತ ಹೇಳಿದ್ದಾರೆ. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ನಾಮಿನೇಷನ್ ಮಾಡಿದ್ರು. ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಶ್ರೀನಿವಾಸ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಇದೇ ವೇಳೆ ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಗೆಲುವು ನಮ್ಮದೇ ಅಂತ ಗುಡುಗಿದ್ರು. ಕಾಂಗ್ರೆಸ್ ಎದುರಾಳಿ ಅಷ್ಟೇ, ನನಗೆ ಯಾರೂ ಅಲ್ಲ. ಕಾಂಗ್ರೆಸ್ ದುರಾಡಳಿತ ವ್ಯವಸ್ಥೆ ವಿರುದ್ಧ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು ಹೋರಾಟ ಮಾಡ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ಮೇ 4ರಂದು ವಿಜಯದ ಪತಾಕೆ ಹಾರಿಸ್ತೀವಿ. ದಕ್ಷಿಣ ಈ ಬಾರಿ ದಾವಣಗೆರೆ ದಕ್ಷಿಣ ಬಿಜೆಪಿ ಪಾಲಾಗುತ್ತೆ. ಅಲ್ಪಸಂಖ್ಯಾತರಿಗೆ ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹ ಅವತ್ತಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ಅವ್ರಿಗೆ ಅರ್ಥ ಆಗಿದೆ ನಾವು ಮೋಸ ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಬಾಗಲಕೋಟೆಯಲ್ಲೂ ನಾಮಪತ್ರದ ಭರಾಟೆ. ಬಾಗಲಕೋಟೆಯಲ್ಲೂ ನಾಮಿನೇಷನ್ ಭರಾಟೆ ಜೋರಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅದ್ಧೂರಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ವಿದ್ಯಾಗಿರಿಯಿಂದ ತಹಶೀಲ್ದಾರ್ ಕಚೇರಿವರೆಗೆ ರ್ಯಾಲಿ ಮಾಡಿದ್ರು. ಬಳಿಕ ಸಿಎಂ ಡಿಸಿಎಂ ಸಮ್ಮುಖದಲ್ಲೇ ನಾಮಿನೇಷನ್ ಮಾಡಿದ್ರು. ಕೊಟ್ಟ ಮಾತು ನುಡಿದಂತೆ ನಡೆಯುವಂತ ಈ ಬಸವಣ್ಣನ ನಾಡಿನಲ್ಲಿ ಅವರ ಮಾತಿನಂತೆ ನುಡಿದಂತೆ ನಡೆದಿದ್ದೇವೆ. ನಾವು ಕೊಟ್ಟಿದ್ದೇವೆ, ಜನ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಬದ್ಧರಾಗಿದ್ದಾರೆ. ಅದಕ್ಕೆ ನಮ್ಮ ಬೈ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಸುಪುತ್ರನ ಸೋಲಿಸಿದ್ರು, ಕುಮಾರಸ್ವಾಮಿ ಸುಪುತ್ರನ ಸೋಲಿಸಿದ್ರು, ಸಂಡೂರಲ್ಲಿ ಸೋಲಿಸಿದ್ರು. ನಮ್ಮ ಸೀಟ್ ನಮ್ಗೆ ಗೆಲ್ಸ್ಕೊಟ್ಟಿದ್ದಾರೆ.
ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಬೃಹತ್ ರ್ಯಾಲಿ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಕೇಂದ್ರ ಸಚಿವ ಜೋಶಿ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟರು. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ, ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀವಿ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಇಲ್ಲಿ ಏನೇ ಬಂದು ಆಟ ಆಡಿದ್ರು ಸಹ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಗೆಲುವು ಶತಸಿದ್ಧ. ಜನರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಒಟ್ಟಾರೆ ಉಪಚುನಾವಣೆ ಸಮರ ರಂಗೇರಿದ್ದು ಪ್ರಚಾರದ ಅಬ್ಬರ ಶುರುವಾಗಿದೆ. ಯಾವ ಕ್ಷೇತ್ರ ಯಾರ ಪಾಲಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಸ್ರೇಲ್ ಇರಾನ್ ನಡುವಿನ ಯುದ್ಧ ತಾರಕಕ್ಕೇರಿದೆ. ಘನಘೋರ ಯುದ್ಧದ ಬಿಸಿ ಕರುನಾಡಿಗೂ ತಟ್ಟಿದೆ. ಜಿಲ್ಲೆಯಲ್ಲೂ ಸಿಲಿಂಡರ್ಗಾಗಿ ಜನ ಪರದಾಡ್ತಿದ್ದಾರೆ. ಏಜೆನ್ಸಿಗಳ ಮುಂದೆ ಕ್ಯೂ ನಿಂತು ಗ್ಯಾಸ್ಗಾಗಿ ಗಲಾಟೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಪ್ರತಿಭಟಿಸಿ ಆಕ್ರೋಶ ಹೊರಹಾಕಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ತಾರಕಕ್ಕೇರಿದ ಯುದ್ಧದ ಜ್ವಾಲೆ ದಿನದಿಂದ ದಿನಕ್ಕೆ ಭೀಕರವಾಗ್ತಿದೆ. ದೊಡ್ಡ ದೊಡ್ಡ ನಗರಗಳೇ ಹೊತ್ತಿ ಉರಿತಿವೆ. ಜಿದ್ದಿಗೆ ಬಿದ್ದ ರಾಷ್ಟ್ರಗಳು ಬೆಂಕಿ ಮಳೆಯನ್ನೇ ಸುರಿಸ್ತಿವೆ. ಅಮೆರಿಕ ಇಸ್ರೇಲ್ ಜಂಟಿ ಕಾರ್ಯಾಚರಣೆ ನಡೆಸಿದ್ರೂ ಏನೂ ಪ್ರಯೋಜನ ಆಗ್ತಿಲ್ಲ. ಅದಷ್ಟೇ ಬೆದರಿಕೆಯೊಡ್ಡಿದ್ರೂ ಇರಾನ್ ಮಂಡಿಯೂರ್ತಿಲ್ಲ. ಹೀಗಾಗಿ ಗಲ್ಫ್ ರಾಷ್ಟ್ರಗಳ ಯುದ್ಧ ಘನಘೋರ ಹಂತಕ್ಕೆ ಹೋಗ್ತಿದೆ. ಯುದ್ಧದ ಮಧ್ಯೆ ಹರ್ಮುಜ್ ಜಲಸಂಧಿ ಮೇಲೆ ಇರಾನ್ ಹಿಡಿತ ಸಾಧಿಸಿದೆ. ಶತ್ರು ರಾಷ್ಟ್ರಗಳಿಗೆ ನೋ ಎಂಟ್ರಿ ಅಂತ ಖಡಕ್ ಸೂಚನೆ ಕೊಟ್ಟಿದೆ. ಹೀಗಾಗಿ ಇರಾನ್ ವಿರುದ್ಧ ಅಮೆರಿಕ ಸಿಡಿದೆದ್ದಿದೆ. ಡೊನಾಲ್ಡ್ ಟ್ರಂಪ್ 2 ದಿನಗಳ ಡೆಡ್ಲೈನ್ ಕೊಟ್ಟಿದ್ರು. ಆದರೆ ಇರಾನ್ ಮಾತ್ರ ಟ್ರಂಪ್ ಮಾತಿಗೆ ಕ್ಯಾರೆ ಎಂದಿಲ್ಲ. ಅಮೆರಿಕ ದಾಳಿಗೆ ಮಂಡಿಯೂರದ ಇರಾನ್ ಪ್ರತಿದಾಳಿ ಮಾಡ್ತಿದೆ. ವಾರ್ ಎಫೆಕ್ಟ್, ಕರುನಾಡಲ್ಲಿ ಗ್ಯಾಸ್ಗಾಗಿ ಫೈಟ್. ಇಸ್ರೇಲ್ ಇರಾನ್ ಘೋರ ಯುದ್ಧದಿಂದ ರಾಜ್ಯದಲ್ಲಿ ಸಿಲಿಂಡರ್ ಟ್ರಬಲ್ ಶುರುವಾಗಿದೆ. ಜಿಲ್ಲೆಯಲ್ಲೂ ಗ್ಯಾಸ್ಗಾಗಿ ಜನ ಪರದಾಡ್ತಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿ ಸಿಲಿಂಡರ್ಗಾಗಿ ಜನ ಮುಗಿಬಿದ್ದಿದ್ದಾರೆ. ಗ್ಯಾಸ್ ಸಿಗಲ್ಲ ಅನ್ನೋ ಭಯದಲ್ಲಿ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತು ಪರದಾಡಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಎದುರಾಗಿದೆ. 100ಕ್ಕೂ ಹೆಚ್ಚು ಫಾಸ್ಟ್ ಫುಡ್ ಕೇಂದ್ರಗಳು, ಸಣ್ಣ ಸಣ್ಣ ಹೋಟೆಲ್ಗಳು ಬಂದಾಗಿವೆ. ಆಹಾರ ತಯಾರಿಕೆ, ಸರಬರಾಜು ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಖಾಲಿ ಕೂರುವಂತಾಗಿದೆ. ಕೊಪ್ಪಳದಲ್ಲೂ ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ ಕೊರತೆ ಉಂಟಾಗಿ ಜನ ಪರದಾಡ್ತಿದ್ದಾರೆ. 3 ದಿನಗಳಿಂದ ಏಜೆನ್ಸಿ ಮುಂದೆ ಕಾದು ಕುಳಿತರೂ ಸಿಲಿಂಡರ್ ಸಿಗ್ತಿಲ್ವಂತೆ. ಹೀಗಾಗಿ ಜನ ಏಜೆನ್ಸಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಬುಕ್ಕಿಂಗ್ ಮಾಡಿದ್ರೆ ಆದ್ಯತೆ ಕೊಡಬೇಕಂತ ಪ್ರಿಫರೆನ್ಸ್ ಮಾಡಿದ್ರೆ ನಮ್ಮ ಕಂಪನಿ ಏನಾಗ್ತದೆ ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಮೊದಲೇ ಬುಕ್ ಮಾಡಿದ್ರೆ ಅವ್ರಿಗೆ ಕೊಡಕ್ಕೆ ಪ್ರಿಫರೆನ್ಸ್ ಮಾಡ್ತಾ ಇದ್ದೀವಿ ಸರ್. ಇಮಿಡಿಯೇಟ್ ಸ್ಪಾಟ್ ಬುಕ್ಕಿಂಗ್ ಮಾಡಿದ್ರೆ ಸ್ವಲ್ಪ ಭಾಳ ಕಷ್ಟ ಆಗುತ್ತೆ. ಅವ್ರಿಗೆ 1-2 ದಿವಸ ಕನ್ವಿನ್ಸ್ ಮಾಡಿ ನೀವು ಹಂಗೆಲ್ಲ ಮಾಡಬೇಡಿ, ಬಿಫೋರ್ ಮಾಡಿ ನಿಮ್ಗೆ 1-2 ದಿವಸ ನಿಮ್ಮ ಮನೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಸರ್. ಮಾಹಿತಿ 20 ಜನ 3 ದಿನ ಇಲ್ಲ ಮತ್ತೆ 3 ದಿನ ಕರಿ ಮೊದಲ ಊರ ಕೊಡ್ತಿದ್ರ ಸಮಸ್ಯೆ ಐತಿ. ಬೀದರ್ನಲ್ಲೂ ಗ್ಯಾಸ್ ಸಿಗದೆ ಭಾರಿ ಸಮಸ್ಯೆಯಾಗಿದೆ. ವಿಶೇಷ ಚೇತನರು ಸೇರಿದಂತೆ 15 ದಿನಗಳಿಂದ ಅಡುಗೆ ಅನಿಲಕ್ಕಾಗಿ ಜನ ಪರದಾಡ್ತಿದ್ದು ಸಮಸ್ಯೆ ಬಗೆಹರಿಸಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ. ಚಿಕ್ಕಮಗಳೂರಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಗ್ಯಾಸ್ ಏಜೆನ್ಸಿ ಕ್ಲೋಸ್ ಮಾಡಿದ್ದಾರೆ. ಇಷ್ಟಕ್ಕೆ ರೊಚ್ಚಿಗೆದ್ದ ಗ್ರಾಹಕರು ಗಲಾಟೆ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಮನೆಯಲ್ಲಿ ಗ್ಯಾಸ್ ಇಲ್ಲ ಅಂತ ಏಜೆನ್ಸಿಯೊಳಗೆ ನುಗ್ಗಿ ಕಿಡಿಕಾರಿದ್ದಾರೆ. ಯಾದಗಿರಿಯಲ್ಲೂ ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ಸುರಪುರ ಪಟ್ಟಣದಲ್ಲಿ ಏಜೆನ್ಸಿ ಮುಂದೆ ಮುಗಿಬಿದ್ದಿದ್ರು. ಗಂಟೆಗಟ್ಟಲೆ ಕ್ಯೂ ನಿಂತರೂ ಸಿಲಿಂಡರ್ ಕೊಡ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ರಾಜಧಾನಿ ಬೆಂಗಳೂರಲ್ಲಿ ಗ್ಯಾಸ್ ಸಮಸ್ಯೆ ಉದ್ಭವಿಸಿದೆ. ಸಿಲಿಂಡರ್ ಸಿಗದೆ ಹೋಟೆಲ್ ಮಾಲೀಕರು ಸೌದೆ ಮೊರೆ ಹೋಗಿದ್ದಾರೆ. ಮಂಡ್ಯದಿಂದ ಸೌದೆ ತರಿಸಿ ಮಲ್ಲೇಶ್ವರಂ ದುರ್ಗಾ ಟಿಫಿನ್ ಸೆಂಟರ್ನಲ್ಲಿ ಅಡುಗೆ ತಯಾರಿಸಲಾಗ್ತಿದೆ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಸಿಗದ ಹಿನ್ನೆಲೆ ಬೇಕರಿ, ಕಾಂಡಿಮೆಂಟ್ಸ್ ಮಾಲೀಕರು ವಿನೂತನ ಪ್ರತಿಭಟನೆ ಮಾಡಿದ್ದಾರೆ.
ಖಾಲಿ ಸಿಲಿಂಡರ್ ಪ್ರದರ್ಶನ ಮಾಡಿ ಸೌದೆ ಒಲೆಯಲ್ಲಿ ಕಾಫಿ ಟೀ ತಯಾರಿಸಿದ್ದಾರೆ. ಗ್ಯಾಸ್ ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಗ್ಯಾಸ್ ಸಿಲಿಂಡರ್ ಹಂಚಿಕೆ ತಾರತಮ್ಯ ಆಗ್ತಿದೆ. ಸರ್ಕಾರ ಮಾರ್ಗಸೂಚಿ ಪಾಲಿಸುತ್ತಿಲ್ಲ ಅಂತ ಬೆಂಗಳೂರು ಹೋಟೆಲ್ ಅಸೋಸಿಯೇಷನ್ ಅರ್ಜಿ ಸಲ್ಲಿಸಿತ್ತು. ಇವತ್ತು ವಿಚಾರಣೆ ನಡೆಸಿದ ಹೈಕೋರ್ಟ್ ಅರ್ಜಿ ವಜಾಗೊಳಿಸಿದೆ. ನ್ಯಾಯಮೂರ್ತಿ ಸಚಿನ್ ಶಂಕರ್ ಮಗದುಮ್ ಅವರು ಆದೇಶಿಸಿದ್ದಾರೆ. ಸಿಲಿಂಡರ್ ಕೊರತೆ ವಿಚಾರಕ್ಕೆ ಮಾತನಾಡಿದ ಆಹಾರ ಸಚಿವ ಮುನಿಯಪ್ಪ, ರಾಜ್ಯಕ್ಕೆ ದಿನಕ್ಕೆ ಬೇಕಿರೋದು ಸುಮಾರು 50,000 ಸಿಲಿಂಡರ್. ಈಗ ಕೊಡ್ತಿರೋದು ಕೇವಲ 20% ಸಿಲಿಂಡರ್ ಅಷ್ಟೇ. ಬೇಡಿಕೆ ಇಟ್ಟಷ್ಟು ಪೂರೈಕೆ ಆಗಿಲ್ಲ ಅಂತ ಕೇಂದ್ರದ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. 1,000 ಯಾರಿಗೂ ಹಂಚ್ಕೊಳಕ್ಕಾಗಲ್ಲ. ಒಂದು ವಾರ 1,000 ಸಿಲಿಂಡರ್ನ 10,000 ಮಾಡಿ ಇವತ್ತಿಗೆ 10,000 ಬಿಡುಗಡೆ ಮಾಡೋಣ ಅಂದರೆ ಕೇಂದ್ರ ಸರ್ಕಾರನೇ ಒಳ್ಳೆ ಕೆಲಸ ಮಾಡಬೇಡಿ. 20% ಮಾಡಿದ್ರಿಂದ ನ್ಯಾಚುರಲ್ ಆಗಿ ಎವ್ರಿ ಡೇ 10,000 ಕೊಡ್ತಾರೆ. ಕಮರ್ಷಿಯಲ್ಗೆ ಪ್ರತಿ ದಿನ ಕೂಡ 10,000 ಕೊಡ್ತಾರೆ. ನಾನು ಹೇಳಿದಂತ ಇವರಿಗೆಲ್ಲ ಆದ್ರಿಂದ ಸದ್ಯಕ್ಕೆ ಸ್ವಲ್ಪ ಸುಧಾರಿಸಿದೆ. ಒಟ್ಟಾರೆ ಇಸ್ರೇಲ್ ಇರಾನ್ ಯುದ್ಧದಿಂದ ರಾಜ್ಯದಲ್ಲಿ ಜನ ಪರದಾಡುವಂತಾಗಿದ್ದು ಸರ್ಕಾರ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆತ ಮಹಾನ್ ಚಟಗಾರ. ಮದುವೆಯಾಗಿದ್ರೂ ಬೇರೆ ಹೆಣ್ಮಕ್ಕಳನ್ನ ಯಾಮಾರಿಸಿ ಮಂಚ ಏರ್ತಿದ್ದ. 3 ತಿಂಗಳು ಸಂಸಾರ ಮಾಡಿ ಹಣ ಚಿನ್ನ ದೋಚಿ ಕೈಕೊಡ್ತಿದ್ದ. ಈ ಕಿರಾತಕನ ಕಳ್ಳಾಟಕ್ಕೆ ಹೆಂಡತಿಯೇ ಸಾಥ್ ಕೊಟ್ಟಿದ್ದಾಳೆ. ಶಿವ, ಈ ಎಡಬಿಡಂಗಿ ಅಂಕಲಾಟ ನೋಡೋದಕ್ಕಾಗ್ತಿಲ್ಲ. ಟೈಟಾನಿಕ್ ಸ್ಟೈಲಲ್ಲಿ ಆಂಟಿ ಎತ್ಕೊಂಡು ಹೀರೋ ರೇಂಜ್ಗೆ ಪೋಸ್ ಕೊಡ್ತಾನೆ. ಅತ್ಲಾಗವಳು ಇತ್ಲಾಗಿವಳು ಅಂತ ಇಬ್ಬರ ಮೇಲೂ ಕೈ ಹಾಕ್ತಾನೆ. ಕಟ್ ಮಾಡಿದ್ರೆ ಮತ್ತೊಬ್ಬಳಿಗೆ ತಾಳಿ ಕಟ್ಟಿ ಕಿಲಕಿಲಾ ಅಂತಾನೆ. ಬೆಡ್ರೂಮಲ್ಲಿ ಸೆಲ್ಫಿಗೆ ಪೋಸ್ ಕೊಡ್ತಾನೆ. ವಿಡಿಯೋ ಕಾಲ್ ಮಾಡಿ ಇಣುಕಿ ಬೇರೆ ನೋಡ್ತಾನೆ. ಅಪ್ಪಪ್ಪಾ, ಈ ಜಗತ್ಕಿಲಾಡಿ ಅಂಕಲಾಟ ಒಂದಾ ಎರಡಾ? ನೋಡೋದಕ್ಕೆ ಎರಡೆರಡು ಕಣ್ಣೂ ಸಾಲ್ತಿಲ್ಲ ಬಿಡಿ. ಅಂಕಲ್ ಕಳ್ಳಾಟ 5 ಆಂಟಿಯರ ಜೊತೆ ಚಕ್ಕಂದ. 3 ತಿಂಗಳು ಪ್ರೀತಿ, ಚಿನ್ನ ಹಣ ದೋಚಿ ಪರಾರಿ. ಸಿಕ್ಕ ಆಂಟಿಯರ ಜೊತೆ ರಂಗೀನಾಟ ಆಡ್ತಿರೋ ಈತನ ಹೆಸರು ರಾಮ್ಜಿ ಅಂತ. ನೋಡೋದಕ್ಕೆ ಕಮಂಗಿ ಥರ ಇದ್ರೂ ಮಾಡಿದ್ದು ಮಾತ್ರ ಮಣ್ಣು ತಿನ್ನೋ ಕೆಲಸ. ಆಂಟಿಗಳನ್ನೇ ಟಾರ್ಗೆಟ್ ಮಾಡ್ತಿದ್ದ ಈ ಚಟಗಾರ ಮಾತಲ್ಲೇ ಸುಳ್ಳಿನ ಕೋಟೆ ಕಟ್ಟಿ ಕಿಲಾಡಿ ಆಟ ಆಡ್ತಿದ್ದ. ತನ್ನಷ್ಟಕ್ಕೆ ತಾನೇ ರಣಬೇಟೆಗಾರ ಅಂದ್ಕೊಂಡವ ಕಂಡವರ ಬಾಳಲ್ಲಿ ಚೆಲ್ಲಾಟ ಆಡಿದ್ದಾನೆ. ಕಾಮದ ನಂಜು ನೆತ್ತಿಗೇರಿಸ್ಕೊಂಡಿದ್ದ ರಾಮ್ಜಿ ಹೆಣ್ಣುಮಕ್ಕಳನ್ನ ಕಂಡ್ರೆ ರೆಕ್ಕೆ ಬಿಚ್ಚಿದ ನವಿಲಂತಾಡ್ತಿದ್ದ. ಹೊಟ್ಟೆಪಾಡಿಗೆ ಸೂರ್ಯ ಮ್ಯಾನೇಜ್ಮೆಂಟ್ ಸರ್ವಿಸ್ ನಡೆಸ್ತಿದ್ದಂತೆ. ಪರಪ್ಪನ ಅಗ್ರಹಾರ ಬಳಿ ಕಚೇರಿ ಇಟ್ಕೊಂಡು ಅಪಾರ್ಟ್ಮೆಂಟ್ಗಳಲ್ಲಿ ಸೆಕ್ಯೂರಿಟಿ ಮತ್ತು ಹೌಸ್ ಕೀಪಿಂಗ್ ಕೆಲಸ ಮಾಡಿಸ್ತಿದ್ದ. ಹೀಗಾಗಿ ನಿತ್ಯ 10 ಹೆಣ್ಣುಮಕ್ಕಳು ರಾಮ್ಜಿ ಬಳಿ ಕೆಲಸ ಕೇಳ್ಕೊಂಡು ಬರ್ತಿದ್ರು. ಸಹಾಯ ಕೇಳಿ ಬಂದವರನ್ನ ನೋಡ್ತಿದ್ದಂತೆ ಕಾಮ ಹೆಡಬಿಚ್ಚಿ ಕುಣಿಯೋದಕ್ಕೆ ಶುರುವಾಗಿತ್ತು. ಪಲ್ಲಂಗದ ಕನಸು ಕಂಡವ ಗಂಡ ಬಿಟ್ಟವರು ವಿಧವೆಯರನ್ನೇ ಟಾರ್ಗೆಟ್ ಮಾಡುವುದಕ್ಕೆ ಪ್ಲಾನ್ ಮಾಡಿದ್ದ. ಅದರಂತೆ ಮೊದಲು ಅವರಿಗೆ ಕೆಲಸ ಕೊಡಿಸ್ತಿದ್ದ, ಬೇಕಾದ ಸಹಾಯನೂ ಮಾಡ್ತಿದ್ದ. ಮನೆಯಲ್ಲಿ ಹೆಂಡತಿ ಇದ್ರೂ ನನಗೆ ಮದುವೆ ಆಗಿಲ್ಲ ಅಂತ ಹಸಿ ಸುಳ್ಳಿನ ಕಥೆ ಕಟ್ತಿದ್ದ. ಗಂಡನ ಮಂಚದಾಟಕ್ಕೆ ಹೆಂಡತಿನೇ ಕೊಡ್ತಿದ್ಲು ಸಾಥ್. ಯಾವಾಗ ಮಹಿಳೆಯರು ಈತನ ಸುಳ್ಳನ್ನ ಸತ್ಯ ಅಂತ ನಂಬುತ್ತಿದ್ರೋ ತನ್ನ ಆಟ ಶುರು ಮಾಡುತ್ತಿದ್ದ. ನನಗೆ ಯಾರೂ ಇಲ್ಲ, ನಿಮ್ಗೆ ಬಾಳು ಕೊಡ್ತೀನಿ ಅಂತ ನಂಬಿಸ್ತಿದ್ದ. ತನ್ನ ಹೆಂಡತಿಯನ್ನೇ ತಂಗಿ ಅಂತ ತೋರಿಸ್ತಿದ್ನಂತೆ. ಗಂಡನ ಅಡ್ನಾಡಿ ಆಟಕ್ಕೆ ಪತ್ನಿಯೂ ಸಾಥ್ ಕೊಡ್ತಿದ್ಲಂತೆ. ಇದನ್ನ ನಂಬಿದ ಹೆಣ್ಮಕ್ಕಳು ಈತನ ತಾಳಿಗೆ ಕೊರಳೋಡ್ತಿದ್ರು. ಮದುವೆಯಾಗಿ 2-3 ತಿಂಗಳು ಸಂಸಾರ ಮಾಡ್ತಿದ್ದ ಕಿರಾತಕ ಹಣದ ಸಮಸ್ಯೆ ಇದೆ ಅಂತ ಹೇಳ್ತಿದ್ದ. ವಾಪಸ್ ಕೊಟ್ಟು ಬಿಡ್ತೀನಿ ಎಂದು ಚಿನ್ನ ಹಣ ಕಿತ್ಕೊಂಡು ಕೈ ಎತ್ತಿದ್ದ. ವಾಪಸ್ ಕೇಳಿದ್ರೆ ಬೆದರಿಕೆ ಹಾಕಿ ಬಾಯಿ ಮುಚ್ಚಿಸ್ತಿದ್ನಂತೆ. ಹೀಗೆ 5ಕ್ಕೂ ಹೆಚ್ಚು ಮಹಿಳೆಯರ ಜೊತೆ ಮಂಚ ಏರಿ ವಂಚಿಸಿದ್ದಾನೆ. ಗಂಡನಿಂದ ದೂರವಾಗಿದ್ದ ಮಹಿಳೆಗೂ ಇದೇ ರೀತಿ ವಂಚಿಸಿದ್ದಾನೆ. ನನಗೆ ಮದುವೆ ಆಗಿಲ್ಲ ಅಂತ ಆಕೆಯನ್ನ ನಂಬಿಸಿದ್ದಾನೆ. ಬಳಿಕ ಮನೆ ಮಾಡಿಕೊಂಡು ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ರಂತೆ. ಆಡಬಾರದ ಆಟ ಆಡಿ ಲಕ್ಷ ಹಣ ಕಿತ್ಕೊಂಡಿದ್ನಂತೆ. ಆದ್ರೆ ಮದುವೆ ಆಗೋಣ ಅಂದ್ರೆ ಗಲಾಟೆ ಮಾಡಿ ದೂರವಾಗಿದ್ದ. ಹೀಗಾಗಿ ಮೋಸ ಹೋದ ಮಹಿಳೆ ರಾಮ್ಜಿ ವಿರುದ್ಧ ದೂರು ನೀಡಿದ್ದಾಳೆ.
ಒಡವೆ ಗಾಡಿ ಎಲ್ಲಾನು ಇಳಿಸ್ಕೊಂಡು ಆಮೇಲೆ ಮೋಸ ಮಾಡಿದ್ದಾನೆ. ಪ್ರತಿಯೊಬ್ಬರಿಗೆ ಹಿಂಗೆ ಮಾಡಿದ್ದಾನೆ. 4 ಜನ ಹೆಣ್ಮಕ್ಳು ಇವನಿಂದ ಮೋಸ ಹೋಗಿದ್ದೀವಿ. ಸಂತ್ರಸ್ತೆ ದೂರು ನೀಡ್ತಿದ್ದಂತೆ ಪರಪ್ಪನ ಅಗ್ರಹಾರ ಪೊಲೀಸರು ಆರೋಪಿಯ ಹೆಡೆಮುರಿ ಕಟ್ಟಿ ಜೈಲಿಗಟ್ಟಿದ್ದಾರೆ. ಸೆರಗಿನ ಸರದಾರನಂತೆ ಆಡ್ತಿದ್ದವ ಸೆರೆವಾಸ ಅನುಭವಿಸುತ್ತಿದ್ದಾನೆ. ಒಟ್ಟಾರೆ ಇಂಥವರ ಬಣ್ಣದ ಮಾತು ನಂಬಿ ಮೋಸ ಹೋಗುವ ಮೊದಲು ಹೆಣ್ಣುಮಕ್ಕಳು ಹುಷಾರಾಗಿರಬೇಕಿದೆ. ಆದೂರ್ ಚಂದ್ರು, ನ್ಯೂಸ್ 18, ಆನೇಕಲ್. ಆಕೆ ಪ್ರೀತಿಸಿ ಆತನ ಜೊತೆ ಸಪ್ತಪದಿ ತುಳಿದಿದ್ಲು. 3 ದಿನ ಸಂಸಾರ ಮಾಡಿದವಳು ಡಿವೋರ್ಸ್ಗಾಗಿ ಪಟ್ಟು ಹಿಡಿದಿದ್ಲು. ರಾತ್ರೋರಾತ್ರಿ ಪತಿಯ ಮರ್ಮಾಂಗಕ್ಕೆ ಒದ್ದು ರಂಪಾಟ ಮಾಡಿದ್ದಾಳೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತೀವಿ. ಆದ್ರೆ ಇವರ ಕಿತ್ತಾಟ ನೋಡಿ ನಡು ರಸ್ತೆಯಲ್ಲದೆ ಗಂಡ ಹೆಂಡತಿ ರಣಾಂಗಣವನ್ನೇ ಸೃಷ್ಟಿಸಿದ್ದಾರೆ. ಊರಿನವರೆಲ್ಲ ನೋಡ್ತಿದ್ದಾರೆ ಅನ್ನೋ ಜ್ಞಾನವೂ ಇಲ್ಲ. ಆಡ್ತಿರೋ ಮಾತು ಕೇಳೋದಕ್ಕೂ ಆಗ್ತಿಲ್ಲ. ಮದುವೆಗೂ ಮೊದಲು ಚಿನ್ನ ಮುದ್ದು ಅಂತಿದ್ದವರು ಈಗ ಹಾವು ಮುಂಗುಸಿಯಂತೆ ಕಿತ್ತಾಡ್ತಿದ್ದಾರೆ. ವಿಚ್ಛೇದನಕ್ಕೆ ಪಟ್ಟು ಹಿಡಿದವಳು ಊರಿನವರ ಮುಂದೆಯೇ ನಗ್ನವಾಗಿ ಹುಚ್ಚಾಟ ಮಾಡಿದ್ದಾಳೆ. ಲವ್ ಮ್ಯಾರೇಜ್, ಗಂಡ ಹೆಂಡತಿ ಫೈಟಿಂಗ್, ಡಿವೋರ್ಸ್ ಕಿಡಿ, ರಸ್ತೆಯಲ್ಲದೆ ನಗ್ನವಾದ್ಲು ಪತ್ನಿ. ವಯಸ್ಸಲ್ಲದ ವಯಸ್ಸಲ್ದೆ ಪ್ರೀತಿ ಪ್ರೇಮ ಅಂತ ಬಿದ್ರೆ ಹೀಗೆ ಆಗೋದು. ಸಂಸಾರದ ಅರಿವಿರಲ್ಲ, ಬದುಕಿನ ಚಿಂತೆ ಇರಲ್ಲ. ಕೊನೆಗೆ ದಿಕ್ಕೇ ತೋಚದೆ ಸಂಸಾರ ಸರ್ವನಾಶವಾಗೋಗುತ್ತೆ. ಅದಕ್ಕೆ ಈ ದಂಪತಿಯೇ ಬೆಸ್ಟ್ ಎಕ್ಸಾಂಪಲ್. ಈ ಜೋಡಿ ಹೆಸರು ವರ್ಷ ಹಾಗೂ ಮುನೀಂದ್ರ ಅಂತ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ವೆಂಕರಾಯನಕೋಟೆ ಗ್ರಾಮದವರು. ಕಳೆದೆರಡು ವರ್ಷದಿಂದ ಪ್ರೇಮದ ಅನುರಾಗದಲ್ಲಿ ಮುಳುಗೆದ್ದಿದ್ದವರು ಕೈ ಕೈ ಹಿಡಿಕೊಂಡು ಸುತ್ತಾಡಿದ್ರು. ದೊಡ್ಡವರ ಆಶೀರ್ವಾದ ಪಡೆದು ಮದುವೆಯೂ ಆಗಿದ್ರು. ಮೊದಲು ಚೆನ್ನಾಗಿದ್ದವಳಿಗೆ ಅದೇನಾಯ್ತೋ ಗೊತ್ತಿಲ್ಲ. ಲವ್ ಮಾಡಿ ಮದುವೆಯಾದವಳಿಗೆ ಗಂಡ ಬೇಡವಾಗಿದ್ದ ಅನ್ಸತ್ತೆ. ಸಣ್ಣ ವಿಷಯಕ್ಕೂ ಮುನಿಸ್ಕೊಂಡು ಕಿರಿಕ್ ಮಾಡ್ತಿದ್ಲು. ಊರಿನವರೆಲ್ಲ ಎಷ್ಟೇ ಬುದ್ಧಿ ಹೇಳಿದ್ರು. ನನಗೆ ಅವನು ಬೇಡ, ವಿಚ್ಛೇದನ ಬೇಕು ಅಂತ ಪಟ್ಟು ಹಿಡಿದಿದ್ಲಂತೆ. ಇದೇ ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಜೋರಾಗಿತ್ತು. ಆಗ ಗಂಡನ ಮರ್ಮಾಂಗಕ್ಕೆ ಬದ್ದು ರಂಪಾಟ ಮಾಡಿದ್ಲಂತೆ. ಮತ್ತೆ ಒಂದು ಮಾಡಿ ಸರಕ್ತೀರಿ ಆತರ ಮಾಡಕ್ ಹೋಗ್ಬೇಡ, ಇಲ್ಲಾಂದ್ರೆ ನಾನು ಬಟ್ಟೆ ಇಲ್ಲೆಲ್ಲ ಗಾಯಗಳು. ಗಂಡ ಹೆಂಡತಿ ಅಂದ ಮೇಲೆ ಜಗಳ ಕಾಮನ್. ಇವತ್ತು ಸರಿ ಹೋಗ್ತಾರೆ, ನಾಳೆ ಸರಿ ಹೋಗ್ತಾರೆ ಅಂತ ಕಾದಿದ್ದೇ ಬಂತು. ಆದ್ರೆ ವರ್ಷಾಳ ವರಸೆ ಮಾತ್ರ ಬದಲಾಗ್ಲೇ ಇಲ್ಲ. ಡಿವೋರ್ಸ್ ಬೇಕು ಅಂತ ಹಠ ಹಿಡಿದು ಬೀದಿಯಲ್ಲಿ ದೊಡ್ಡ ಹೈಡ್ರಾಮಾವನ್ನೇ ಸೃಷ್ಟಿಸಿದ್ದಾಳೆ. ಕತ್ತಲ್ದಿದ್ದ ತಾಳಿ ಕಾಲುಂಗುರ ಕಿತ್ತೆಸೆದು ಗಂಡನ ಬಟ್ಟೆ ಹರಿದು ವಿಚಿತ್ರವಾಗಿ ವರ್ತಿಸಿದ್ದಾಳೆ. ಇಷ್ಟೇ ಆಗಿದ್ದಿದ್ರೆ ಪರವಾಗಿಲ್ಲ. ಊರಿನವರ ಮುಂದೇನೆ ತಾನು ಬಟ್ಟೆ ಬಿಚ್ಚಿ ನಗ್ನವಾಗಿ ಹುಚ್ಚಾಟ ಮಾಡಿದ್ದಾಳೆ. ಗಂಡನಿಗೆ ಸತ್ತೋಗು ಎಂದು ತಾನು ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆ ಪಾಲಾಗಿದ್ದಾಳೆ. ಬೇರೆನೂ ಇಡ್ತಾರೆ ಇವರು. ಮಗನ ಹುಡುಗನ್ಗೆ ಇಬ್ರು ನೇಣಾಕೊಳ್ಳೋಣ ಬಾ ಅಂತ ಹೇಳಿ ಹುಡುಗನ್ನ ಹುಣಸೆ ಮಾಡ್ಬಿಟ್ರೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋಗಿ ಹುಡುಗಿಗೆ ನೇಣಾಕ್ಬಿಟ್ಟು ಹುಡುಗನಿಗೆ ನೇಣಾಕ್ಬಿಟ್ಟು ಆ ಹುಡುಗಿ ನೀನ್ ನೇಣಾಕೋ, ನಾನೇ ನೇಣ್ ಹಾಕೊಳ್ಳೋದಿಲ್ಲ, ನೀನೇ ಸತ್ತು. ಅರ್ಧಾಕಿದಾದ್ಮೇಲೆ ಆ ಹುಡುಗಿ ಏನ್ ಮಾಡ್ತಾಳೆ, ನೀನೇ ಬಟ್ಟೆ ಬಿಚ್ಚಾಕಿದ್ಮೇಲೆ ಮತ್ತೆ ನಾನೇ ಬಟ್ಟೆ ಬಿಚ್ಚಾಕೋಬೇಕು ಅಂತ ಆ ಹುಡುಗಿನೂ ಬಟ್ಟೆ ಎಲ್ಲ ಬಿಚ್ಕೊಂಡಿರ್ತಾಳೆ ದಾರಿಯಲ್ಲಿ. ಒಟ್ಟಲ್ಲಿ ಕೂಡಿ ಬಾಳ್ತೀನಿ ಅಂತ ಬಂದವಳು ಈ ರೀತಿ ಹುಚ್ಚಾಟವಾಡಿದ್ದು ಜನ ಚೀಟು ಅಂತಿದ್ದಾರೆ. ಅದೇನೇ ಇರಲಿ, ಮನೆ ಬೆಳಗಬೇಕಾದವಳು ಬೀದಿ ರಂಪಾಟ ಮಾಡಿದ್ದು ವಿಪರ್ಯಾಸ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಆತ ಗೆಳೆಯನ ಬಳಿ ಸಾಲ ಪಡ್ಕೊಂಡಿದ್ದ. ಆದರೆ ಟೈಮ್ಗೆ ಸರಿಯಾಗಿ ವಾಪಸ್ ಕೊಡದಿದ್ದಕ್ಕೆ ಸ್ನೇಹಿತ ಅಟ್ಟಹಾಸ ಮೆರೆದಿದ್ದಾನೆ. ಗ್ಯಾಂಗ್ ಕಟ್ಕೊಂಡು ಕಿಡ್ನಾಪ್ ಮಾಡಿ ಹೆಣ ಕೆಡವಿ ಬೆಂಕಿ ಹಚ್ಚಿದ್ದಾನೆ. ಕಲಿಗಾಲ ಕಾಸಿನ ಮೇಲೆ ನಿಂತಿದೆ ಅನ್ನೋದು 100ಕ್ಕೆ 100 ಸತ್ಯ. ಕೂಡಿ ಬಾಳೋರಿಗಿಂತ ರಕ್ತ ಹರಿಸಿ ಬದುಕೋರೇ ಜಾಸ್ತಿ ಆಗ್ತಿದ್ದಾರೆ. ಅದರಲ್ಲೂ ಈಗಿನ ಯುವಕರ ಹೊಟ್ಟೆಗೆ ಪರಮಾತ್ಮ ಇಳಿದ್ರೆ ಮುಗಿದೇ ಹೋಯ್ತು. ಸ್ನೇಹ ಪ್ರೀತಿ ಸಂಬಂಧ ಮರೆತು ಅಕ್ಷರಶಃ ರಾಕ್ಷಸರಾಗಿ ಬಿಡ್ತಾರೆ. ನಶೆಯಲ್ಲಿ ತೇಲಾಡಿ ನೆತ್ತರು ಕುಳಿ ಹರಿಸ್ತಾರೆ. ಇಂಥದ್ದೇ ಕ್ರೈಮ್ ಸ್ಟೋರಿ ಹಾಸನದಲ್ಲಿ ನಡೆದು ಹೋಗಿದೆ. ಕಾಸಿಗಾಗಿ ಕಿರಿಕ್, ರೋಮ್ನಲ್ಲಿ ಟಾರ್ಚರ್. ಪ್ರಾಣ ಸ್ನೇಹಿತನನ್ನೇ ಕೊಂದು ಹಚ್ಚಿದ್ರು ಬೆಂಕಿ. ಸ್ನೇಹಿತರ ಅಟ್ಟಹಾಸಕ್ಕೆ ಹೆಣವಾದ ಈತನ ಹೆಸರು ವರುಣ್ ಅಂತ. ಜಸ್ಟ್ 22 ವರ್ಷ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಕಾಡಯ್ಯನಕೊಪ್ಪಲು ಗ್ರಾಮದವನು. ಓದು ತಲೆಗೆ ಹತ್ತಿರಲಿಲ್ಲ.
ಹೀಗಾಗಿ ಬೆಂಗಳೂರಿನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿಕೊಂಡಿದ್ದ. ಈ ವೇಳೆ ಅದೇ ಊರಿನ ಶಶಾಂಕ್ ಎಂಬಾತ ಪರಿಚಯ ಆಗಿದ್ದ. ಬೆಂಗಳೂರಿನಲ್ಲಿ ಒಟ್ಟೊಟ್ಟಿಗೆ ಇದ್ದವರು ಅದಾಗ್ಲೇ ಅಡ್ಡದಾರಿ ಹಿಡಿದಿದ್ರು. ಚಿಕ್ಕ ವಯಸ್ಸಲ್ಲೇ ಗಾಂಜಾ ಚಟಕ್ಕೆ ಬಿದ್ದಿದ್ರು. ಮತ್ತಲ್ಲಿ ತೇಲಾಡ್ತಿದ್ದವರ ಮಧ್ಯೆ ದುಡ್ಡಿನ ವಿಚಾರ ದ್ವೇಷದ ಕಿಚ್ಚು ಹೊತ್ತಿಸಿತ್ತು. ವರುಣ್ಗೆ ಶಶಾಂಕ್ ದುಡ್ಡು ಕೊಟ್ಟಿದ್ದಂತೆ. ಅದನ್ನ ವಾಪಸ್ ಕೊಡುವಂತೆ ಎಷ್ಟೇ ಪೀಡಿಸಿದ್ರೂ ಕೊಟ್ಟಿರಲಿಲ್ಲ. ಇದರಿಂದ ರಾಕ್ಷಸನಾಗಿದ್ದ ಶಶಾಂಕ್ ಹತ್ಯೆ ಮಾಡೋದಕ್ಕೆ ಸ್ಕೆಚ್ ಹಾಕಿದ್ದ. ಅದು ಮಾರ್ಚ್ 10ನೇ ತಾರೀಕು. ವರುಣ್ ತಮ್ಮೂರಿಗೆ ಬಂದಿದ್ದಾನೆ. ಇದೇ ಸಮಯಕ್ಕಾಗಿ ಕಾಯ್ತಿದ್ದ ಶಶಾಂಕ್ ತನ್ನ ಗ್ಯಾಂಗ್ ಜೊತೆ ಎಂಟ್ರಿ ಕೊಟ್ಟಿದ್ದಾನೆ. ಗಾಂಜಾ ಮತ್ತಲ್ಲೇ ವರುಣನ್ನ ಎತ್ತಾಕೊಂಡು ಹೋಗಿದ್ದಾನೆ. ಹಂಗರಹಳ್ಳಿ ಗ್ರಾಮದ ಬಳಿ ಕಟ್ಟಿ ಹಾಕಿ ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ವರುಣ್ ಜೊತೆಗೆ ಆತನ ಗೆಳೆಯನನ್ನು ಕಿಡ್ನಾಪ್ ಮಾಡಿ ಕೂಡಿ ಹಾಕಿದ್ರಂತೆ. ಆತ ಅದೇಗೋ ದುರುಳರಿಂದ ತಪ್ಪಿಸಿಕೊಂಡಿದ್ದಾನೆ. ಆಗ ತಮ್ಮ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅಂತ ಮತ್ತೊಂದು ಪ್ಲಾನ್ ಮಾಡಿದ್ದಾರೆ. ಅಲ್ಲೇ ಇದ್ರೆ ತಗಲಾಕೋತೀವಿ ಅಂತ ವರುಣನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅಲ್ಲೂ ನರಕ ತೋರಿಸಿದ್ದಾರೆ. ಕೀಚಕರ ಅಟ್ಟಹಾಸಕ್ಕೆ ವರುಣ್ ಅಲ್ಲೇ ಪ್ರಾಣ ಬಿಟ್ಟಿದ್ದ. ಆಗ ಯಾರಿಗೂ ಗೊತ್ತಾಗದಂತೆ ಜೇನುಕಲ್ ಸಿದ್ದೇಶ್ವರ ಬೆಟ್ಟದ ಸಮೀಪ ಆತನನ್ನ ಸುಟ್ಟು ಹಾಕಿ ಬಂದಿದ್ದಾರೆ. ತಾಯಿ ಮನೆ ಕೆಲಸ ಮಾಡ್ತಾ ಇದ್ರು, ಮತ್ತೆ ಇವರು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ರು. ಶಶಾಂಕ್ ಮೇಲೆ ಒಂದು ಪೆಡ್ಲರ್ ಕೇಸ್ ಇದೆ. ಈ 8 ಜನ ಬಿಟ್ರೆ ಯಾರ ರೋಲ್ ಇದ್ರೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ. ಸ್ಪೆಷಲ್ ಟೀಮ್ಸ್ ಆಲ್ರೆಡಿ ಫಾರ್ಮ್ ಆಗಿದೆ, ಅವರು ಕೆಲಸ ಮಾಡ್ತಾರೆ. ಇತ್ತ ಮಗ ಮನೆಗೆ ಬಾರದೆ ಇದ್ದಾಗ ಹೆತ್ತವರಿಗೆ ಆತಂಕ ಶುರುವಾಗಿತ್ತು. ಕೂಡಲೇ ತಾಯಿ ದೂರು ಕೊಟ್ಟಿದ್ದಾರೆ. ಕೂಡಲೇ ಅಲರ್ಟ್ ಆದ ಪೊಲೀಸರು ಪ್ರಕರಣ ಭೇದಿಸಿ 5 ಹೆಡೆಮುರಿ ಕಟ್ಟಿದ್ದಾರೆ. ಎಸ್ಕೇಪ್ ಆದ ಉಳಿದ ಹಂತಕರಿಗಾಗಿ ಬಲೆ ಬೀಸಿದ್ದಾರೆ. ಒಟ್ಟಾರೆ ಪ್ರಾಣಕ್ಕೆ ಪ್ರಾಣ ಕೊಡ್ತೀವಿ ಅಂತಿದ್ದ ಸ್ನೇಹಿತರೇ ಹೆಣಕೆಡವಿದ್ದಾರೆ. ಗಾಂಜಾ ಮತ್ತಲ್ಲಿ ಹಾಡ ಹಗಲೇ ಸುಟ್ಟು ಹಾಕಿ ಕ್ರೌರ್ಯ ಮೆರೆದಿದ್ದು ಮಾತ್ರ ದುರಂತ. ಕೃಷ್ಣ ಇಬ್ಬೀಡು, ನ್ಯೂಸ್ 18 ಹಾಸನ.